ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಎಷ್ಟೇ ಗಟ್ಟಿ ಮನಸ್ಸಿದ್ದರೂ ಕೆಲವೊಮ್ಮೆ ಮನಸ್ಸಿನಲ್ಲಿರುವ ದುಃಖವನ್ನು ತಡೆಯುವ ಶಕ್ತಿ ನಮಗಿರಲ್ಲ. ಭೂಮಿಗೆ ಭಾರವಾದ್ರೂ ಪರವಾಗಿಲ್ಲ, ಬೇರೆಯವರ ಮನಸ್ಸಿಗೆ ಎಂದೂ ಭಾರವಾಗಬಾರ್ದು. ನೆಮ್ಮದಿಗಾಗಿ ಒಬ್ಬಂಟಿ ಆಗಿರುವುದೇ ಒಳ್ಳೆಯದು. ಅವಶ್ಯಕತೆ ಇದ್ದಾಗ ಮಾತ್ರ ಕೆಲವರಿಂದ ರೀಪ್ಲೇಗಳು ತುಂಬ ಬೇಗ ಬರ್ತವೆ. 3 ದಿನದ ಬದುಕಿಗೆ 100 ನಾಟಕಗಳು. ಅನುಭವಿಸುತ್ತಾ ಇರೋ ಕಷ್ಟಗಳ ಮುಂದೆ ಕಳೆದುಕೊಂಡಿರೋ ಇಷ್ಟಗಳೇನೋ ದೊಡ್ಡದಲ್ಲ ಬಿಡು. ಸಿಗದವರ ಹಿತ ಬಯಸುವುದೇ, ಶುಭ ಹರಸುವುದೇ ನಿಜ ಪ್ರೀತಿನ. ನಾವು ಬದಲಾದರೆ ಮಾತ್ರ ನಮ್ಮ ನಾಳೆಗಳು ಬದಲಾಗಲು ಸಾಧ್ಯ. ಅಂದು ಪ್ರೀತಿಯನ್ನು ಬಯಸಿದ ತಪ್ಪಿಗೆ ಇಂದು ನೋವನ್ನು ಸ್ವೀಕರಿಸಲೇಬೇಕು. ಮನಸ್ಸಿಗೆ ಗಾಯ ಆದಾಗ ಕಾಡೋ ನೋವಿಗೆ ಉತ್ತರನೇ ಇಲ್ಲ ಈ ಮೋಸದ ಜಗತ್ತಿನಲ್ಲಿ. ಮಾತು ಬಿಟ್ಟವರ ಜೊತೆ ಮೌನದಿಂದಿರಬೇಕು, ನೋವು ಕೊಟ್ಟವರ ಜೊತೆ ಏಕಾಂತವಾಗಿರಬೇಕು. ಬಣ್ಣ ಬಿದ್ದ ಮುಖ ಎದ್ದು ಕಾಣುತ್ತಲಿತ್ತು, ಆದರೆ ಗಾಯ ಬಿದ್ದ ಹೃದಯ ನಿನಗೆ ಕಾಣಿಸಲೇ ಇಲ್ಲ. ಒಂದು ಸಿಕ್ತು ಅಂತ ಖುಷಿ ಪಡುವಷ್ಟರಲ್ಲಿ 2 ದಿನದಲ್ಲಿ ಮತ್ತೊಂದು ದೂರವಾಗಿರುತ್ತೆ. ಈ ಬದುಕೆ ಹಿಂಗೆ, ಒಂದು ಕಳೆದು ಹೋಗುತ್ತೆ, ಮತ್ತೊಂದು ಸಿಗುತ್ತೆ. ಯಾರಿಗೂ ಅತಿಯಾಗಿ ನೋವು ಕೊಡಬಾರ್ದು, ಯಾಕಂದ್ರೆ ಎಲ್ಲರಿಗೂ ನೋವನ್ನು ತಡೆದುಕೊಳ್ಳುವ ಶಕ್ತಿ ಇರೋದಿಲ್ಲ. ಊರಿಗೆ ಎಷ್ಟು ದೊಡ್ಡ ವ್ಯಕ್ತಿ ಆದ್ರೇನು, ಬುದ್ಧಿ ಚಿಲ್ಲರೆ ಇದ್ಮೇಲೆ ಮನಸ್ಸು ದೊಡ್ಡದು ಇರಬೇಕು. ಗಳಿಸಿದ್ದೇನೆ ಎಂಬ ಅಹಂಕಾರಕ್ಕಿಂತ ಬದುಕನ್ನು ಅನುಭವಿಸುತ್ತಾ ಬದುಕಿದೀನಿ ಎಂಬ ಸಮಾಧಾನವಿದ್ರೆ ಸಾಕು. ಕೆಲವರ ಸಮಯ ಕೆಟ್ಟದಿರ್ಬೋದು, ಆದರೆ ಎದುರಿಸುವವರು ಕೆಟ್ಟವರಲ್ಲ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.